ಇವಂದು ಸ್ಕೂಲ್ಗೆ ಹೋಗೋ ಬ್ಯಾಗ್ ಕಾಣ್ತಾ ಇಲ್ವಂತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನಿವತ್ತು ಉಪ್ಪಿಟ್ಟು ಮಾಡೋಣ, ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಮಾಡೋಣ ಅಂತ. ಆದರೆ ನಾನು ಇದು ಉರಿತಾ ಇರೋದು ಉಪ್ಪಿಟ್ಟಿಗೆ ಮಾತ್ರ. ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನಾನು ಎಷ್ಟು ಹುರ್ಕೋತೀವೋ ಅಷ್ಟು ಉಪ್ಪಿಟ್ಟು ಚೆನ್ನಾಗಿರುತ್ತೆ. ಸೊ ಅದಕ್ಕಾಗಿ ನಾನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ರವೆನ. ಅದು ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಅವರೆಕಾಯಿ ಉಪ್ಪಿಟ್ಟು ಮಾಡೋಣ ಅಂತ ಅವರೆಕಾಯಿ ಸುಳ್ಕೊಂಡು ಮತ್ತು ಟೊಮೊಟೊ ಮೆಣಸಿನ್ಕಾಯಿ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಇನ್ನೂ ಹೆಚ್ಚಬೇಕು. ಇದಾದಮೇಲೆ ನಾನು ಕೇಸರಿ ಬಾತ್ಗೆ ಅಂತ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ತೊಗೊಂಡು ಅದಕ್ಕೆ ಗೋಡಂಬಿ ಮತ್ತು ಬಾದಾಮಿನ ಜಜ್ಜಿ ಫ್ರೈ ಮಾಡ್ತಾಯಿದ್ದೀನಿ. ನಾನು ಇದು ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ರವೆನ ಇದಕ್ಕೆ ಹಾಕಿ ಫ್ರೈ ಮಾಡ್ತೀನಿ. ಚೆನ್ನಾಗಿ ಹುರ್ಕೋತೀನಿ ರವೆನ ಗಮ್ಮನಂಗೆ. ಅದಾದಮೇಲೆ ಅದಕ್ಕೇ ಸಕ್ಕರೆನ ಹಾಕ್ಕೊಂಡು ಸಕ್ಕರೆನೂ ಅದರಲ್ಲೇ ಹುರಿದು ಮತ್ತು ಅದಕ್ಕೆ ಸ್ವಲ್ಪ ಕಲರ್ ಹಾಕಿ ಹಾಲು ಹಾಕಿ ಚೆನ್ನಾಗಿ ಬೇಯಿಸಿ ಮಿಕ್ಸ್ ಮಾಡಿ ತಿರುಗಿಬಿಟ್ಟು ಇಳಿಸ್ತೀನಿ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ, ಚೆನ್ನಾಗಾಗುತ್ತೆ. ಅದಾದಮೇಲೆ ನಾನು ಉಪ್ಪಿಟ್ಟಿಗೆಲ್ಲ ಒಗ್ಗರಣೆ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊತೀನಿ. ಇದಕ್ಕೆ ರವೆ ಹಾಕಿ ತಿರುಗಿಸಿದ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಅದಾದಮೇಲೆ ಉಪ್ಪಿಟ್ಟು ತಿನ್ನೋಕ್ಕೆ ಮತ್ತು ಕೇಸರಿ ಬಾತ್ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ಇವನು ಸ್ಕೂಲ್ಗೆ ಹೋಗೋಕ್ಕೆ ಏನೋ ಸ್ಕೆಚ್ ಹಾಕ್ತಾವನೆ, ಏನು ಅಂತ ನೀವೇ ನೋಡಿ. ಕಾಣಿಸ್ತಿಲ್ಲ, ಬ್ಯಾಗ್ ಕಾಣಿಸ್ತಿಲ್ಲ, ಬ್ಯಾಗ್ ಕಾಣಿಸ್ತಿಲ್ಲ. ನನ್ನ ಮೇಲೆ ಆಣೆ ಇಟ್ಟು, ನನ್ನ ಮೇಲೆ ಆಣೆ ಇಟ್ಟು. ಏನು ಸಿಕ್ತಪ್ಪ? ಬ್ಯಾಗ್ ಸಿಕ್ತು. ಅದಕ್ಕೆ ಇವಾಗ ಏನು ಮಾಡಬೇಕು? ಸ್ಕೂಲಿಗೆ ಹೋಗ್ಬೇಕು. ಕಂಗ್ರ್ಯಾಚುಲೇಷನ್ ಬ್ರದರ್. ಹಾಗೆ ನಾನು ಮಧ್ಯಾಹ್ನ ರೆಡಿಯಾಗಿ ಮಕ್ಕಳು ಸ್ಕೂಲಿಂದ ಕರ್ಕೊಂಡು ಹಂಗೆ ತರಕಾರಿ ಎಲ್ಲ ತೊಗೊಂಡು ಬರೋಣ ಅಂತ ಹೊರಟ್ವಿ. ಹಂಗೆ ಅಲ್ಲಿ ಬರುವಾಗ ಕೋತಿಗಳ್ದೇ ಅಂಗಡಿ ಆಗೋಗ್ಬಿಟ್ಟಿತ್ತು. ಸೌತೆಕಾಯಿ ಇಟ್ಕೊಂಡು ತಿಂತಾಯಿದ್ವು. ನನ್ನ ಫ್ರೆಂಡ್ ಹೆಂಗೆ ಆಡ್ಕೋತಾಳೆ, ಹಾಯ್ ಫ್ರೆಂಡ್ಸ್ ಅಂತ. ನಮ್ಮ ಮನೇಲಿ ಇದೊಂದು ಕೋತಿ ಮರಿ. ನಾನು ಇವತ್ತು ಊಟಕ್ಕೆ ಚಪಾತಿ ಮತ್ತು ಅವರೆಕಾಳು ಪಲ್ಯ ಮಾಡಿ ಮೊಟ್ಟೆ ಬೇಯಿಸ್ಕೊಟ್ಟಿದ್ದೆ. ಈ ವ್ಲಾಗ್ನ ಇವತ್ತು ಇಲ್ಲೇ ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.